ಚಾಮರಾಜನಗರದಲ್ಲಿ ಗ್ರಾಮದ ಕರುವಣ್ಣ ಬಲಿ ತೆಗೆದುಕೊಂಡಿದ್ದ ಚಿರತೆಯೊಂದು ಅರಣ್ಯ ಇಲಾಖೆಯವರು ಇಟ್ಟ ಬೋನಿಗೆ ಬಿದ್ದಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯ ಅಮಚವಾಡಿ ಗ್ರಾಮದಲ್ಲಿ ಜರುಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಅವರಿಗೆ ಸೇರಿದ ಕರುವಣ್ಣ ಚಿರತೆಯೊಂದು ಬಲಿ ತೆಗೆದುಕೊಂಡಿತ್ತು. ಕರುವಣ್ಣ ಬಲಿ ತೆಗೆದುಕೊಂಡ ಚಿರತೆಯ ಕಾಟ ತಪ್ಪಿಸುವಂತೆ ಅರಣ್ಯ ಇಲಾಖೆಯವರನ್ನು ಗ್ರಾಮಸ್ಥರು ಒತ್ತಾಯಿಸಿದ್ರು. ಗ್ರಾಮಸ್ಥರ ಮನವಿಯಂತೆ ಅರಣ್ಯ ಅಧಿಕಾರಿಗಳು ಚಿರತೆಯ ಸೆರೆಗೆ ಬೋನ್ ಇಟ್ಟಿದ್ರು. ಕೊನೆಗೂ ಚಾಲಾಕಿ ಚಿರತೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಬಿದ್ದಿದ್ದು ಚಿರತೆ ನೋಡಲು ಗ್ರಾಮಸ್ಥರು ತಂಡೋಪಾದವಾಗಿ ಬಂದು ವೀಕ್ಷಿಸುತ್ತಾ ಇದ್ದಾರೆ. ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಎಂಬುವರ ಜಮೀನಿನಲ್ಲಿ ಕರುವನ್ನು ಬಲಿ ಪಡೆದ ಚಿರತೆ ಬೋನಿಗೆ ಬಿದ್ದಿದೆ. ಚಾಮರಾಜನಗರದಲ್ಲಿ ಗ್ರಾಮದ ಕರುವಣ್ಣ ಬಲಿ ತೆಗೆದುಕೊಂಡಿದ್ದ ಚಿರತೆಯೊಂದು ಅರಣ್ಯ ಇಲಾಖೆಯವರು ಇಟ್ಟ ಬೋನಿಗೆ ಬಿದ್ದಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯ ಅಮಚವಾಡಿ ಗ್ರಾಮದಲ್ಲಿ ಜರುಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಅವರಿಗೆ ಸೇರಿದ ಕರುವಣ್ಣ ಚಿರತೆಯೊಂದು ಬಲಿ ತೆಗೆದುಕೊಂಡಿತ್ತು. ಕರುವಣ್ಣ ಬಲಿ ತೆಗೆದುಕೊಂಡ ಚಿರತೆಯ ಕಾಟ ತಪ್ಪಿಸುವಂತೆ ಅರಣ್ಯ ಇಲಾಖೆಯವರನ್ನು ಗ್ರಾಮಸ್ಥರು ಒತ್ತಾಯಿಸಿದ್ರು. ಗ್ರಾಮಸ್ಥರ ಮನವಿಯಂತೆ ಅರಣ್ಯ ಅಧಿಕಾರಿಗಳು ಚಿರತೆಯ ಸೆರೆಗೆ ಬೋನ್ ಇಟ್ಟಿದ್ರು. ಕೊನೆಗೂ ಚಾಲಾಕಿ ಚಿರತೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಬಿದ್ದಿದ್ದು ಚಿರತೆ ನೋಡಲು ಗ್ರಾಮಸ್ಥರು ತಂಡೋಪಾದವಾಗಿ ಬಂದು ವೀಕ್ಷಿಸುತ್ತಾ ಇದ್ದಾರೆ. ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಎಂಬುವರ ಜಮೀನಿನಲ್ಲಿ ಕರುವನ್ನು ಬಲಿ ಪಡೆದ ಚಿರತೆ ಬೋನಿಗೆ ಬಿದ್ದಿದೆ. ಚಾಮರಾಜನಗರದಲ್ಲಿ ಗ್ರಾಮದ ಕರುವಣ್ಣ ಬಲಿ ತೆಗೆದುಕೊಂಡಿದ್ದ ಚಿರತೆಯೊಂದು ಅರಣ್ಯ ಇಲಾಖೆಯವರು ಇಟ್ಟ ಬೋನಿಗೆ ಬಿದ್ದಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯ ಅಮಚವಾಡಿ ಗ್ರಾಮದಲ್ಲಿ ಜರುಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಅವರಿಗೆ ಸೇರಿದ ಕರುವಣ್ಣ ಚಿರತೆಯೊಂದು ಬಲಿ ತೆಗೆದುಕೊಂಡಿತ್ತು. ಕರುವಣ್ಣ ಬಲಿ ತೆಗೆದುಕೊಂಡ ಚಿರತೆಯ ಕಾಟ ತಪ್ಪಿಸುವಂತೆ ಅರಣ್ಯ ಇಲಾಖೆಯವರನ್ನು ಗ್ರಾಮಸ್ಥರು ಒತ್ತಾಯಿಸಿದ್ರು. ಗ್ರಾಮಸ್ಥರ ಮನವಿಯಂತೆ ಅರಣ್ಯ ಅಧಿಕಾರಿಗಳು ಚಿರತೆಯ ಸೆರೆಗೆ ಬೋನ್ ಇಟ್ಟಿದ್ರು. ಕೊನೆಗೂ ಚಾಲಾಕಿ ಚಿರತೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಬಿದ್ದಿದ್ದು ಚಿರತೆ ನೋಡಲು ಗ್ರಾಮಸ್ಥರು ತಂಡೋಪಾದವಾಗಿ ಬಂದು ವೀಕ್ಷಿಸುತ್ತಾ ಇದ್ದಾರೆ. ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಎಂಬುವರ ಜಮೀನಿನಲ್ಲಿ ಕರುವನ್ನು ಬಲಿ ಪಡೆದ ಚಿರತೆ ಬೋನಿಗೆ ಬಿದ್ದಿದೆ. ಚಾಮರಾಜನಗರದಲ್ಲಿ ಗ್ರಾಮದ ಕರುವಣ್ಣ ಬಲಿ ತೆಗೆದುಕೊಂಡಿದ್ದ ಚಿರತೆಯೊಂದು ಅರಣ್ಯ ಇಲಾಖೆಯವರು ಇಟ್ಟ ಬೋನಿಗೆ ಬಿದ್ದಿರುವ ಘಟನೆ ಚಾಮರಾಜನಗರ ತಾಲೂಕಿನ ಹರದನಹಳ್ಳಿ ಹೋಬಳಿಯ ಅಮಚವಾಡಿ ಗ್ರಾಮದಲ್ಲಿ ಜರುಗಿದೆ. ಕಳೆದ ಕೆಲವು ದಿನಗಳ ಹಿಂದೆ ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಅವರಿಗೆ ಸೇರಿದ ಕರುವಣ್ಣ ಚಿರತೆಯೊಂದು ಬಲಿ ತೆಗೆದುಕೊಂಡಿತ್ತು. ಕರುವಣ್ಣ ಬಲಿ ತೆಗೆದುಕೊಂಡ ಚಿರತೆಯ ಕಾಟ ತಪ್ಪಿಸುವಂತೆ ಅರಣ್ಯ ಇಲಾಖೆಯವರನ್ನು ಗ್ರಾಮಸ್ಥರು ಒತ್ತಾಯಿಸಿದ್ರು. ಗ್ರಾಮಸ್ಥರ ಮನವಿಯಂತೆ ಅರಣ್ಯ ಅಧಿಕಾರಿಗಳು ಚಿರತೆಯ ಸೆರೆಗೆ ಬೋನ್ ಇಟ್ಟಿದ್ರು. ಕೊನೆಗೂ ಚಾಲಾಕಿ ಚಿರತೆ ಅರಣ್ಯ ಇಲಾಖೆಯವರು ಇಟ್ಟಿದ್ದ ಬೋನಿಗೆ ಬಿದ್ದಿದ್ದು ಚಿರತೆ ನೋಡಲು ಗ್ರಾಮಸ್ಥರು ತಂಡೋಪಾದವಾಗಿ ಬಂದು ವೀಕ್ಷಿಸುತ್ತಾ ಇದ್ದಾರೆ. ಅಮಚವಾಡಿ ಗ್ರಾಮದ ಹನುಮಂತ ಶೆಟ್ಟಿ ಎಂಬುವರ ಜಮೀನಿನಲ್ಲಿ ಕರುವನ್ನು ಬಲಿ ಪಡೆದ ಚಿರತೆ ಬೋನಿಗೆ ಬಿದ್ದಿದೆ.